ಹಾಗೆ ಮನೆಗೆ ಬಂದಾಗ ನಮ್ಮ ಮನೇಲಿ ಒಂದು ಕಲಾ ಕಾಣಿಕೆ ಕಾಣಿಸ್ತು ಅವ್ರಿಗೆ. ಅದು ನೋಡಿದ ತಕ್ಷಣ ಯಾವುದೋ ಹಗ್ಗದಿಂದ ಮಾಡಿದ್ದು, ಅದು ಅಡಿಕೆ ಹಾಳೆಯಲ್ಲಿ ಮಾಡಿದ್ದು, ಇನ್ಯಾರು ಅದು ನೋಡಿಕೊಂಡು ಚೆನ್ನಾಗಿದೆ ಅಂತೋ ಅಥವಾ ಇನ್ನೊಂದು ಚೆನ್ನಾಗಿಲ್ಲ ಅಂತಲೋ ಇನ್ನೊಂದು ಜನ ಹೊಟ್ಟೆ ಕಿಚ್ಪಟ್ಕೊಂಡು ಸುಮ್ಮನೆ ಓಡ್ಬೋಯ್ತು. ಇವರು ಅದು ಹೆಂಗೆ ಎಲ್ಲ ಆ್ಯಂಗಲ್ದು ಒಂದೊಂದು ಫೋಟೋ ತೊಗೊಂಡು ಅದನ್ನು ತಾನು ಇನ್ನೆಲ್ಲಿ ಚೆನ್ನಾಗಿ ಮಾಡ್ಬೋದು, ಇದನ್ನು ಹೆಂಗೆ ಬಳಸ್ಬೋದು ಅಂತ ಯೋಚನೆ ಮಾಡಿದ್ರಲ್ಲ, ಅದು ಒಬ್ಬ ಚಿಂತನಶೀಲ ಯುಕ್ತದಂಥ ಒಬ್ಬ ಪ್ರಸಾದನಕಾರನಿಗೆ ಮಾತ್ರ ಸಾಧ್ಯ. ಅಂದರೆ ತನ್ನ ಒಳಗೆ ಸದಾ ಕಲೆಯ ಅಂಶವನ್ನು ಜಾಗೃತವಾಗಿ ಇಟ್ಕೊಂಡೇ ಇಡೀ ಜೀವನ ಸಾಗಿಸೋದಿದೆಯಲ್ಲ, ಇದು ಕೆಲವ್ರಿಗೆ ಮಾತ್ರ ಸಾಧ್ಯ. ನೋಡ್ರಿ, ದೊಡ್ಡ ಹೆಸರು ಸಿಗೋದು, ಯಶಸ್ಸು ಸಿಗೋದು, ಪ್ರಶಸ್ತಿ ಸಿಗೋದು ಯಾವುದು ಮುಖ್ಯ ಆಗಲ್ಲ. ತನ್ನೊಳಗೆ ಕಲೆಯನ್ನು ಸದಾ ಪೋಷಿಸ್ಕೊಳ್ಳೋದಿಲ್ಲ. ತನಗೆ ತಾನು ನಾನು ಏನಾದ್ರು ಮಾಡ್ತಾನೆ ಇರಬೇಕು, ಕಲೆ ಬಗ್ಗೆ ಯೋಚನೆ ಮಾಡಬೇಕು, ಅಲ್ಲೊಂದು ಕಿರೀಟ ಮಾಡ್ಬೋದು, ಇಲ್ಲೊಂದು ಯಾವ್ದಾದ್ರು ಒಂದು ಗ್ರೂಪ್ಗೆ ಹೋಗಿ ಒಂದು ನಾಟಕ ಮಾಡಿಸ್ಬೇಕು, ಇನ್ಯಾರ ಜೊತೆ ನಾವು ಸೇರ್ಕೊಂಡು ಚರ್ಚೆ ಮಾಡಬೇಕು. ಸಮಾಜಮುಖಿಯಾಗಿ ತನ್ನ ಕಲೆಯ ಮಾಧ್ಯಮದ ಮೂಲಕ ಬದುಕುವ ಕಲೆಯನ್ನು ಈತ ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಇದು ಕೆಲವರಿಗೆ ಮಾತ್ರ ದಕ್ಕುವಂಥ ವಿಷಯ. ಅದಕ್ಕೆ ನನಗೆ ಬಹಳ ದೊಡ್ಡ ಸಂತೋಷ. ಕಳೆದ 3 ದಶಕಗಳಿಂದ ನಟನ ಶುಭವಾಗಿ ಆಲ್ಮೋಸ್ಟ್ 23-24 ವರ್ಷ ಆಗ್ತಾಯಿದೆ. 23-24 ವರ್ಷ. ಅದಕ್ಕೆ ಮುಂಚೆ ಒಂದು 4-5 ವರ್ಷ ನಾನು ಅವ್ರನ್ನ ಬೇರೆ ಬೇರೆ ತಂಡದಲ್ಲಿ ನೋಡಿದ್ದೆ. ಹೆಚ್ಚು ಪರಿಚಯ ಆಗಿದ್ದು ನಮ್ಮಲ್ಲಿಗೆ ಬಂದು ನಾಟಕ ಮಾಡೋಕ್ಕೆ ಶುರು ಮಾಡಿದ್ರಲ್ಲ, ನನಗೆ ಆರಂಭದಲ್ಲಿ ನನಗೆ ಗೈಡ್ ಮಾಡೋರು ಬೇಕಾಗಿತ್ತು. ನನಗೆ ಬರೀ ಅವರು ವಯಸ್ಸಿನ ಮಾತ್ರ ಹಿರಿಯರಲ್ಲ. ಹೌದು, ಅವ್ರಿಗೆ ಇದು ದೊಡ್ಡ ಸಂಭ್ರಮ. 75 ವರ್ಷ ತುಂಬಿದೆ, ಈಗಾಗಲೇ 77 ವರ್ಷಕ್ಕೆ ಹೋದರು. 75ನೇ ವರ್ಷದ ಉತ್ಸವನ ಭಾಳ ಸಂತೋಷದಿಂದ ಮಾಡಬೇಕು ಅಂತ ಅನೇಕ ಜನ ಅಂದ್ಕೊಂಡಿದ್ದಾರೆ. ಆದರೆ ಇವೆಲ್ಲದರ ನಡುವೆ ಕೂಡ ಅವರು ತನ್ನ ವಯಸ್ಸು, ತನ್ನ ವೃತ್ತಿ, ತನ್ನ ಅನುಭವ ಇದನ್ನೆಲ್ಲ ಮೀರಿ ಇವತ್ತಿಗೂ ಒಬ್ಬ ಶುದ್ಧ ಮನುಷ್ಯನಾಗಿ ಅಪ್ಪಟ ಮಾನವ ಹೃದಯವಂತನಾಗಿ ಬದುಕ್ತಾ ಇದ್ದಾರೆ. ಅದು ನನಗೆ ಭಾಳ ಸಂತೋಷ ಆಗಿದ್ದು. ಎಲ್ಲರೂ ಕಷ್ಟ ಅಂತಾರೆ, ನೋವು ಅಂತಾರೆ, ಆದರೆ ಜೀವಮಾನಿಡೀ ಮಗನ ಕಳ್ಕೊಂಡ್ರು, ವಯಸ್ಸಿಗೆ ಬಂದು ಮಗನ ಕಳ್ಕೊಂಡ್ರು, ತುಂಬ ಚೆನ್ನಾಗಿ ಆರಾಮಾಗಿ ಹೋಗ್ತಾ ಇದ್ದ ಮಗಳಿಗೆ ಅನಾರೋಗ್ಯ ಮಗಳನ್ನ ಕಳ್ಕೊಂಡ್ರು, ಅಳಿಯನ್ನ ಕಳ್ಕೊಂಡ್ರು. ಎಷ್ಟು ಸಾವುಗಳು ಮನೆಯಲ್ಲಿ, ಇಷ್ಟು ತಾಪತ್ರಯ, ನೋವು, ಸಂಕಷ್ಟಗಳು ಎಲ್ಲ ಇಟ್ಕೊಂಡು ಮತ್ತೆ ಆಮೇಲೆ ಸದಾ ಚೇತೋಹಾರಿಯಾಗಿ ಬದುಕ್ತಾ ಇದ್ದಂಥ ಶ್ರೀಮತಿ ಅವ್ರ ತಾಯಿ, ಅವ್ರ ಹೆಂಡತಿಗೆ ಕಾಲು ಬಲವಟೋಯ್ತು, ಶಕ್ತಿ. ಇವರು ಅವ್ರಿಗೆ ಅಡುಗೆಯನ್ನು ಮಾಡ್ತಾ ಅತ್ಯಂತ ಜತನದಿಂದ ತನ್ನ ಪತ್ನಿಯನ್ನು, ತನ್ನ ಮೊಮ್ಮಕ್ಕಳನ್ನು, ಅವರ ವಿದ್ಯಾಭ್ಯಾಸವನ್ನು ಎಲ್ಲವನ್ನೂ ಕಾಪಾಡಿಕೊಂಡು ಮತ್ತೆ ನಾನು ನಾಟಕದಲ್ಲಿ ಆ್ಯಕ್ಟ್ ಮಾಡ್ತೀನಿ, ಮತ್ತೆ ನಾನು ತಿಪ್ಪಣ್ಣವ್ರ ಜೊತೆ ನಾಟಕ ನೋಡೋಕೆ ಹೋಗ್ತೀನಿ, ಮತ್ತೆ ಇನ್ನೊಬ್ಬರ ಜೊತೆ ತಮಾಷೆಯಾಗಿ ಬದುಕ್ತೀನಿ ಅನ್ನೋ ಗುಣ ಇದೆಯಲ್ಲ, ಅದು ಅತ್ಯಂತ ಮುಖ್ಯವಾದದ್ದು. ಮನುಷ್ಯನಿಗೆ ಇವತ್ತು ಬೇಕಾದಂಥ ಆ ಜೀವಾಕಾಂಕ್ಷೆ ಇದೆಯಲ್ಲ, ನಾನು ಮತ್ತೊಬ್ಬರ ಜೊತೆ ಓಡಾಡಬೇಕು, ಸಂತೋಷವಾಗಿರಬೇಕು ಅಂತ, ಆ ಗುಣವನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂಥ ಮನುಷ್ಯ. ನನಗೆ ಅಶ್ವತ್ಥ ಕದಂಬ ಖುಷಿಯಾಗೋದೇ ಅತ್ಯಂತ ಪರಮ ಜೀವನೋತ್ಸಾಹಿ ಅಂತ. ಆತ ತುಂಬ ಖುಷಿಯಾಗೋದೇ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಯೋಚನೆ ಮಾಡ್ತಾರೆ ಅಂತ. ಆಮೇಲೆ ಕನಸಿನಲ್ಲಿ ಕೂಡ ಕೆಟ್ಟದನ್ನು ಯಾರಿಗೂ ಬಯಸೋದಿಲ್ಲ. ನನಗೆ ಈ 22 ವರ್ಷಗಳಿಂದ 23 ವರ್ಷಗಳಿಂದ ಅವ್ರನ್ನ ನೋಡ್ಕೊಂಡ್ಬರ್ತಾನೆ. ಆಲ್ಮೋಸ್ಟ್ ಕಾಲು ದಶಕ ಅಂತ ಅನಿಸುತ್ತೆ. ಈ ಕಾಲು ದಶಕದಲ್ಲಿ ನನ್ನ ಅವರ ಸಂಬಂಧದಲ್ಲಿ ಸಣ್ಣ ಪುಟ್ಟ ಬಿರುಗುಗಳು, ಜಗಳಗಳು ಯಾವತ್ತೂ ಆಗ್ಬೋದಾಗಿತ್ತು. ಇಲ್ಲ, ಅನೇಕ ಬಾರಿ ಅವರ ಒತ್ತಡದ ಕಾರಣಕ್ಕಾಗಿ ಎಲ್ಲೋ ದೂರ ಇದ್ದರು, ಎಲ್ಲೋ ಹೋದರು, ಬಂದರು, ಮನೆಯ ಸಂಕಷ್ಟಗಳು, ತಾಪತ್ರೆಗಳು, ನಾನು ನಟನ ಕಟ್ಟೋದ್ರಲ್ಲಿ ಬುಡುಗೋಗ್ಬಿಟ್ಟಿದ್ದೆ, ಕರಗೋಗ್ಬಿಟ್ಟಿದ್ದೆ. ಇದ್ರ ನಡುವೆ ಬೇಕಾದಷ್ಟು ಮತ್ತೆ ಅವರು ನೋಡಲಾರದ ಸ್ಥಿತಿ ಬಂದ್ಬಿಡ್ಬೋಯಿತ್ತು. ಆದರೆ ಇವತ್ತು ನಮ್ಮ ಮನೆಗೆ ಬರ್ತಾರೆ, ನಾನು ಅವ್ರ ಮನೆಗೆ ಹೋಗ್ತೀವಿ, ಅನೇಕ ಸುಂದರವಾದ ಸಂಜೆಗಳನ್ನು, ಮಧ್ಯಾಹ್ನಗಳನ್ನು ನಾವು ಕಳಿತೀವಿ, ಪ್ರೀತಿಯಿಂದ, ಸಂತೋಷದಿಂದ, ಆಹಾ ಓಹೋ ಅಂತ ಮಾತಾಡಿಕೊಂಡು ಖುಷಿಯಿಂದ ಕಳಿತೀವಿ. ಇದು ಸಾಧ್ಯ ಆಗಿದ್ದರೆ ಅವರು ಒಳಗಿರುವಂಥ ಜೀವನ್ಮುಖಿಯಾದ ಮನುಷ್ಯನಿಂದ. ನನಗೆ ಅದಕ್ಕಾಗಿ ಅವರು ನೋಡಿ, ಅವ್ರಿಗೆ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಮತ್ತು ಅವ್ರಿಗೆ ಅನೇಕ ಕಡೆ ಸನ್ಮಾನಗಳಾಗಿದೆ. ಆಮೇಲೆ ತುಂಬ ಜನ ಬಹಳ ದೊಡ್ಡ ದೊಡ್ಡ ಮನುಷ್ಯರು, ರಾಜ್ಕುಮಾರ್ ಕುಟುಂಬದಿಂದ ಬಂದಂಥವ್ರು, ಅವ್ರಿಗೆ ತುಂಬ ಆಪ್ತರು, ಗೊತ್ತಿದೆ. ಇಡೀ ಅವರ ಜನಾಂಗದಲ್ಲೇ ಒಂಥರ ಪ್ರಮುಖವಾದ ಸಾತ್ವಿಕವಾದ ಮನುಷ್ಯ ಇವರು ಅಂತ ಅನಿಸ್ಕೊಂಡ್ಬಿಟ್ಟಿದ್ದಾರೆ. ಹೇಗೆ ರಾಜಶೇಖರ್ ಕದಂಬ ಒಬ್ಬ ಕಲಾವಿದನಾಗಿ ಹೆಂಗೆ ಹೆಸರು ಮಾಡ್ತಾರೆ, ಹಾಗೆ ಎಲ್ಲರಿಗೂ ಹೊಂದ್ಕೊಂಡು ಬದುಕೋದನ್ನು ನಾವು ಅಶ್ವತ್ಥ ಕದಂಬ ಅವ್ರನ್ನ ನೋಡಿ ಕಲ್ತ್ಕೋಬೇಕಪ್ಪ ಅಂತ ಅವ್ರಿಗೆ ಗೊತ್ತಿಲ್ಲದಾಗ ಅವ್ರ ಹಿಂದೆ ಮಾತಾಡ್ಕೊಳ್ಳುವಂಥ ಅನೇಕ ಜೀವಿಗಳು. ಆಮೇಲೆ ಅವ್ರಿಗೆ ಯಾರು ವಯಸ್ಸಾದವರು, ಸಣ್ಣವರು, ದೊಡ್ಡವರು, ಆ ಹುಡುಗಿ ಸರಿ ಇದ್ದಾಳೆ, ಹುಡುಗ ಸರಿ ಇಲ್ಲವೇ ಇಲ್ಲ, ಅವರು ಒಂದು ಪುಟ್ಟ ಮಗುವನ್ನು ಫ್ರೆಂಡಾಗಿ ಮಾಡ್ಕೊಳ್ಬಲ್ಲರು, ವಯಸ್ಸಿನ ಹುಡುಗರು ನೋಡಿದಾಗ ಆಕರ್ಷಕವಾಗಿ ನಿಂತ್ಕೊಂಡು ಅವ್ರ ಜೊತೆ ಮಾತಾಡಬಲ್ಲರು, ತುಂಬ ಹಣ್ಣಾದವ್ರು ಯಾರು ಅವ್ರಿಗೆ ಸಿಕ್ಕಿದ್ರೆ ಅವ್ರ ಜೊತೆ ಭಾಳ ಸಂಭ್ರಮದಿಂದ ವ್ಯವಹರಿಸಬಲ್ಲರು. ಅದಕ್ಕೆ ಅವ್ರು ತಿಪ್ಪಣ್ಣವ್ರ ಜೊತೆ ಓಡಾಡ್ತಾರೆ, ಮಂಡ್ಯ ರಮೇಶ್ ಜೊತೆ ಇರ್ತಾರೆ, ಇನ್ನೇನೋ ಪರಿಚಯ ಮಾಡಿಕೊಟ್ಟಾಗ ಅವ್ರ ಜೊತೆ ಸಂತೋಷದಿಂದ ಮಾತಾಡ್ತಾರೆ. ಸಣ್ಣ ಮಕ್ಕಳಿಗೆ ಶಿಬಿರ ಮಾಡ್ತೀವಿ, ಒಂಚೂರು ನಮಗೆ ಮೇಕಪ್ ಕ್ಲಾಸ್ ಮಾಡಿಕೊಡಿ ಸರ್, ಒಂಚೂರು ನಮಗೆ ಬೇರೆ ಬೇರೆ ಕರಕುಶಲ ವಸ್ತುಗಳನ್ನ ಮಾಡೋದು ಹೇಳ್ಕೊಡಿ ಸರ್ ಅಂದರೆ ಸಂಭ್ರಮದಿಂದ ಬರ್ತಾರೆ, ಮಾಡ್ತಾರೆ. ಅವರು ಆ ದುಡ್ಡು ಕಾಸು ಮುಖ ನೋಡಿದ್ದು ಮನುಷ್ಯ ಇಲ್ಲವೇ ಇಲ್ಲ, ಬಹಳ ಕಮ್ಮಿ. ನನಗೆ ಗೊತ್ತಿದ್ದಂಗೆ ಅವ್ರಿಗೆ ಬೇಕಾದ್ರೆ ಸಿಗ್ಬೋದು, ಇಷ್ಟೊತ್ತಿಗೆ ಅವರು ತುಂಬ ದುಡ್ಡು ಮಾಡೇ ಬದುಕೋದು ಆಗ್ಬೋದಿತ್ತು. ಆದರೆ ಅವರು ದುಡ್ಡನ್ನು ಮೀರಿದಂಥ, ವ್ಯಾವಹಾರಿಕ ಬದುಕನ್ನು ಮೀರಿದಂಥ ಮನುಷ್ಯ ಜೀವದ ಆರ್ದ್ರತೆಯನ್ನು, ಪ್ರೀತಿಯನ್ನು, ಸಂಭ್ರಮವನ್ನು, ಸಂಕಟವನ್ನು ಎಲ್ಲವನ್ನು ಕೂಡ ಸುಲಲಿತವಾಗಿ ಸಮಚಿತ್ತದಿಂದ, ಸಮತೋಲದಿಂದ ಅಭ್ಯಾಸ ಮಾಡುವ ಒಂದು ಗುಣ ಅಭ್ಯಾಸ ಆಗಿಬಿಟ್ಟಿದೆ. ಅಶ್ವತ್ಥ ಕದಂಬ ಎಲ್ಲರ ಮಧ್ಯೆ ಬಹಳ ಭಿನ್ನವಾಗಿ ಬದುಕೋದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಮನೆ ಕಡೆ ಬಹಳ ಸುಖವಾದಂತಲ್ಲ, ಆದರೆ ಒಬ್ಬ ಸಂಪೂರ್ಣವಾಗಿ ನೋವಿನ
ಸಂಕಷ್ಟದಲ್ಲಿದ್ದಾಗಲೂ ಒಂದು ಕುಟುಂಬಸ್ಥನಾಗಿ ಎಷ್ಟು ಪ್ರೀತಿಯಿಂದ ಇನ್ನೊಬ್ರಿಗೆ ಹಂಚ್ಬೋದು, ಎಷ್ಟು ಸಂತೋಷ ಇನ್ನೊಬ್ರಿಗೆ ಕೊಡ್ಬೋದು, ಊಟ ಯಾರು ತೊಗೊಂಡೋಗಿ ಕೊಡ್ಬೋದು, ಯಾರ ಜೊತೆ ಬದುಕ್ಬೋದು, ಎಷ್ಟು ಸಂತೋಷದಿಂದ ಒಡನಾಡ್ಬೋದು, ಇದನ್ನೆಲ್ಲವೂ ಇದೆಯಲ್ಲ ಮನುಷ್ಯನಿಗೆ ತುಂಬ ಸರಿ ಮುಖ್ಯ ಆಗೋದು ನೋಡಿ. ಅದಕ್ಕೇ ಮಗನ ಕಿತ್ಕೊಂಡ ದೇವರು ಭಾಳ ಅದ್ಭುತವಾದ ಮೊಮ್ಮಕ್ಕಳನ್ನ ಕೊಟ್ಟಿದ್ದಾನೆ. ಮಗಳನ್ನ ಕಿತ್ಕೊಂಡ ಭಾಳ ದೇವರು ಇನ್ನೂ ಅವ್ರಿಗೆ ಕೈಯಲ್ಲಿ ಕಲೆ ಕೊಟ್ಟಿದ್ದಾನೆ. ನೀವು ನಂಬಲ್ಲ, ನನ್ನ ಜೊತೆ ಉಡುಪಿಗೆ ಅವರು ನಾಟಕ ಇದಕ್ಕೆ ಬಂದಿದ್ದರು, ಮೇಕಪ್ ಮಾಡ್ತಾಯಿದ್ದಾರೆ, ಬಲಗೈ ಪೂರ್ಣ ಸ್ವಾಧೀನನೇ ಹೊಂಟೋಯ್ತು ಅವ್ರಿಗೆ. ನನಗೆ ಗೊತ್ತಿದ್ದಂಗೆ ಎಡಗೈ ಈ ಜೀವನೇ ಇಲ್ಲ. ಅವರು ಹೆಂಗೆ ಮಾಡೋದು, ಮೇಕಪ್ ಹೆಂಗೆ ಮಾಡೋದು, ಬ್ರಷ್ ಹೆಂಗೆ ಹಿಡಿಯೋದು, ಕ್ರೇಪ್ ವರ್ಕ್ ಹೆಂಗೆ ಮಾಡ್ತಾರೆ, ಬಣ್ಣ ಹೆಂಗೆ ಹತ್ತಾರೆ, ಅವ್ರ ಸ್ಪಿರಿಟ್ ಗಮ್ ಹೆಂಗೆ ತೊಗೋತಾರೆ. ಆದರೆ ಒಂದೇ ಕೈಯಲ್ಲಿ ಪುಣ್ಯಾತ್ಮ ಅಷ್ಟೂ ಮೇಕಪ್ಪನ್ನು ಮಾಡಿ ಆ ವರ್ಷ ಉಡುಪಿ ರಂಗಭೂಮಿನಲ್ಲಿ ಭಾಳ ಕ್ಲಾಸ್ ರಂಗಭೂಮಿ ಅಲ್ಲಿ ಬೆಸ್ಟ್ ಮೇಕಪ್ ಮನ್ ಅಂತ ಅವ್ರಿಗೆ ಅವಾರ್ಡ್ ಬಂತು. ಅನೇಕ ಜನ ಭಾಳ ಪ್ರೀತಿಯಿಂದ ಮೈದಡ್ಬೋದ್ರು. ಆಮೇಲೆ ಕೂಡ ತುಂಬ ವರ್ಷಗಳ ನಂತರ ಇಷ್ಟೆಲ್ಲ ನೋವಾಗಿದ್ದರು, ಕೈಯಲ್ಲಿ ಈಗಲೂ ಅವ್ರಿಗೆ ಅದು ಭಾಳ ದೊಡ್ಡ ಸ್ವಾಧೀನ ಇದೆ ಅಂತಲ್ಲ, ಬಲ ಇದೆ ಅಂತಲ್ಲ, ಆದರೂ ಹೆಂಡತಿಯನ್ನು ನೋಡ್ಕೋತಾ, ಮೊಮ್ಮಕ್ಕಳು ನೋಡ್ಕೋತಾ, ಮತ್ತೊಬ್ಬರನ್ನ ಪ್ರೀತಿ ಮಾಡ್ತಾ, ಇವತ್ತಿಗೂ ಅದರಲ್ಲೇ ಡೈ ಮಾಡಿಕೊಂಡು ಹುಡುಗನ ಥರ ಕಾಣಿಸ್ಕೊಂಡು ಲವಲವಿಕೆಯಾಗಿ ಹೋಗೋ ಬರೋ ಎಲ್ಲ ಪ್ರತಿಯೊಂದು ಸುಂದರವಾದ ಜೀವಿಗಳನ್ನು, ಅದು ಮುದುಕಿ ಆಗಿರಲಿ, ಹುಡುಗಿ ಆಗಿರಲಿ, ಹುಡುಗ ಆಗಿರಲಿ, ಮತ್ತೊಬ್ಬರಾಗಲಿ, ಅವ್ರ ಜೊತೆ ಆಕರ್ಷಕವಾಗಿ ನಗ್ತಾ ಅವರ ಒಳಗಣ್ಣುಗಳಿಂದ ನೋಡ್ತಾ ಈ ಮೇಕಪ್ಗೆ ಯಾವ ಪಾತ್ರಕ್ಕೆ ಇವ್ರು ಸೂಟ್ ಆಗ್ಬೋದು, ಇವ್ರು ಏನಕ್ಕಾಗ್ಬೋದು, ಒಳ್ಳೆಯದೇನು ಅಂತ ಗಮನಿಸೋದಿದೆಯಲ್ಲ, ಇದನ್ನು ಭಾಳ ಚೆನ್ನಾಗಿ ಮಾಡ್ತಾರೆ. ನನ್ನ ಪ್ರಕಾರ ಅಶ್ವಥ್ ಕದಂಬ ಮೈಸೂರಿನ ಒಂದು ರಂಗಭೂಮಿನಲ್ಲಿ ಬಹಳ ವಿಶೇಷವಾದ ಮನುಷ್ಯ. ಯಾಕೆ ಅಂತಂದರೆ ಅವ್ರಿಗೆ ನನಗೆ ಗೊತ್ತಿಲ್ಲ, ಅಜಾತ ಶತ್ರು ಅಂತ ಕರೆದ್ರೆ ತಪ್ಪಾಗಲಾರ್ದು. ಆತಂಗೆ ಶತ್ರುಗಳು ಜಗಳಕಾಯಿಯವರು, ಅವ್ರು ಕಂಡ್ರೆ ಆಗಲ್ಲ, ಅವ್ರು ಹಂಗಲ್ಲ ಹಿಂಗಲ್ಲ ಅಲ್ವಲ್ಲ. ಯಾಕೆ ಅಂತಂದರೆ ಆರಂಭದಲ್ಲಿ ತಾನು ಮಾರುವಂಥ ಸುರೇ ಅಂಗಡಿನಲ್ಲಿ, ದೇವ್ರು ಕೊಟ್ಟಂಗೆ ಸುರಾಪಾನದ ಅಂಗಡಿನಲ್ಲಿ ಅಲ್ಲಿ ಬಿಸ್ನೆಸ್ ಶುರು ಮಾಡಿ ಒಂದು ಕಿರ್ಚಾಡ್ತಾ ಇದ್ದಂಥ ಒಬ್ಬ ದಾದನಂಗೆ, ಒಬ್ಬ ಭಾಳ ದೊಡ್ಡ ಏನು ನನ್ನ ಮ್ಯಾನ್ಲಿ ಮನುಷ್ಯ ಆಗಿದ್ದಂಥ ಈತ. ಅಂದರೆ ಮ್ಯಾನ್ಲಿ ಅಂತ ಏನು ಕರಿತೀನಿ ಅಂದರೆ ಒರಟಾಗಿ ಯಾರನ್ನ ಬೇಕಾದ್ರೂ ಎದುರಿಸ್ತೀನಿ ಅಂತ ಇದ್ದ ಮನುಷ್ಯ ನಿಧಾನವಾಗಿ ಪ್ರೇಮದ ಗುಂಗಿಗೆ ಬಿದ್ದು ತನ್ನದಲ್ಲದ ಇನ್ನೊಂದು ಜಾತಿಯ ಹುಡುಗಿಯನ್ನು ಎತ್ಕೊಂಬಂದು ಬಹಳ ಪ್ರೀತಿಯಿಂದ ಅವಳನ್ನ ಮದುವೆ ಮಾಡಿ ಅವಳ ಜೊತೆ ಮಕ್ಕಳಾಗಿ ಸಂಸಾರ ಮಾಡಿಕೊಂಡು ಅವ್ರ ಕೆಲಸಕ್ಕೆ, ಆಮೇಲೆ ಅವರು ಸ್ವಾಮೀಜಿ ಕೆಲಸಕ್ಕೆ, ಆಮೇಲೆ ಹೊರಗಡೆ ಜಗತ್ತಿಗೆ ಓಡಾಡ್ತಾ ಆ ಕಾಲದಲ್ಲೇ ಯಶಸ್ವಿ ಅಂತರ್ಜಾತೀಯ ವಿವಾಹತನಾಗಿ ಬದುಕಿದವರು ಆ ಕಾಲದಲ್ಲೇ. ಇವತ್ತಿಷ್ಟು ಕಷ್ಟ ನೋಡಿ. ಹಾಗಾಗಿ ಅವ್ರಿಗೆ ಭಾಳ ಅದ್ಭುತವಾದ ಹೆಂಡತಿ, ಅದ್ಭುತವಾದ ಮಕ್ಕಳುಗಳು, ಪ್ರೀತಿ ಕೊಡುವಂಥ ಮಗ, ಆಮೇಲೆ ತುಂಬ ಪ್ರೀತಿಯಿಂದ ಅವ್ರನ್ನ ನೋಡ್ಕೊಳ್ಳುವಂಥ ಜೊತೆಯಿಂದ ನಾವಿದ್ದೀವಿ ಬಾತಾತ ಅಂತ ನೋಡ್ಕೊಳ್ಳುವಂಥ ಮೊಮ್ಮಕ್ಕಳುಗಳು, ಆಮೇಲೆ ಎಲ್ಲ ಚೆನ್ನಾಗಿದ್ದಾರೆ, ಒಬ್ರಿಗಿಂತ ಒಬ್ಬರು ಭಾಳ ಆಕರ್ಷಿತವಾಗಿದ್ದಾರೆ. ನಿರಂತರವಾದಂಥ ರಂಗಭೂಮಿ ಕೆಲಸ ಮತ್ತು ಅದ್ರ ಹಿನ್ನೆಲೆ ಮತ್ತು ನಿರಂತರವಾದ ಕಲೆಯ ಬಗೆಗಿನ ಆಲೋಚನೆ ಮಾಡ್ತಾ ಇದ್ರಲ್ಲ ಕದಂಬ, ಅದೇ ಅವರಿಗೆ ದೊಡ್ಡದೊಂದು ಸಾಧ್ಯತೆಯನ್ನು ತೆಗೆದುಕೊಟ್ಟಿದೆ. ನನಗೆ ಅಶ್ವಥ್ ಕದಂಬ ಅಂತಂದರೆ ಎಲ್ಲಿಲ್ಲದ ಪ್ರೀತಿ ಯಾವ ಕಾರಣಕ್ಕಾಗಿ ಅಂತಂದರೆ ಮನಸ್ಸಿನಲ್ಲಿ ಕಪಟವೇ ಇಲ್ಲದ ಒಬ್ಬ ಮನುಷ್ಯ ಅಂತಿದ್ರೆ ಅದು ಅಶ್ವಥ್ ಕದಂಬ. ಈ ಅಶ್ವಥ್ ಕದಂಬ 100 ಕಾಲ ಚೆನ್ನಾಗಿ ಬದುಕಬೇಕು. ಅವರಿಂದ ಇನ್ನೂ ಅನೇಕ ಜನ ಮೇಕಪ್ಪನ್ನು ಕಲ್ತ್ಕೋಬೇಕು, ಅವ್ರು ಇನ್ನೂ ಅನೇಕ ಜನ ಬ್ಯಾಕ್ ಸ್ಟೇಜ್ ಮಾಡೋದು ಕಲ್ತ್ಕೋಬೇಕು. ಅವ್ರ ಮೊಮ್ಮಕ್ಕಳು ಮದುವೆ, ಅವ್ರ ಮೊಮ್ಮಕ್ಕಳ ಮದುವೆ, ಮರಿಮಕ್ಕಳ ಮದುವೆ ನೋಡುವಂಗಾಗಬೇಕು. ಸುಖವಾಗಿ ಅವ್ರವ್ರ ಹೆಂಡತಿ ಜಗಮಗಿಸುವ ಡ್ರೆಸ್ನೆಲ್ಲ ಹಾಕ್ಕೊಂಡು ಇವತ್ತಿಗೂ ಟಿ ವಿ ಸೀರಿಯಲ್ ನೋಡ್ತಾ, ಸೆಂಟ್ ಹೊಡ್ಕೋತಾ, ಖುಷಿಯಾಗಿ ತಿಂದು ಕುಡಿದು ಎಲ್ಲ ಮಾಡಿ ನೆಮ್ಮದಿಯಾಗಿ ಬದುಕಲಿ, ಅವರು ಸಂತೋಷವಾಗಿರಲಿ, 4 ಜನರ ಜೊತೆ ಭಾಳ ಸಂಭ್ರಮದಿಂದ ಬದುಕಲಿ, ದೇವರು ಅವರಿಗೆ ಎಲ್ಲ ರೀತಿಯ ನೆಮ್ಮದಿಯನ್ನು ಸದಾ ದೊರಕಿಸ್ಲಿ ಅಂತ ಮನಸ್ಸಿಟ್ಟು ಹಾರೈಸ್ತೀನಿ. ಕದಂಬ, ನಿಮಗೆ ದೇವರು ಸದಾ ಒಳ್ಳೇದು ಮಾಡ್ತಾನೆ, ಈ ಜಗತ್ತು ಒಳ್ಳೇದು ಮಾಡುತ್ತೆ. ಯಾಕೆಂದರೆ ನೀವು ಇನ್ನೊಬ್ಬರು ಒಳ್ಳೇದೇ ಮಾಡ್ತೀರಿ, ಅದಕ್ಕೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದು ಮಾಡ್ತಾನೆ. ನಮಸ್ಕಾರ.